ನಮಸ್ತೆ ಸ್ನೇಹಿತರೆ, ನೋಡಿ ಈ ಥರ ಒಂದು ನಮ್ಮಲ್ಲಿ ಮಣ್ಣಿನ ಪಾತ್ರೆನ ಹೇಗೆ ಹದ ಮಾಡ್ತೀವಿ ಅಂತ ಒಂದು ವಿಡಿಯೋ ಮಾಡಿ ತೋರಿಸೋಣ ಅಂತ ಮಾಡಿದೆ. ಇದು ಮಣ್ಣಿನ ಪಾತ್ರೆಯಲ್ಲಿ ತುಂಬ ಒಳ್ಳೆಯದು ಕೂಡ. ಅಡುಗೆ ಮಾಡಿದ್ರಲ್ವ, ಅಡುಗೆ ಎಲ್ರಿಗೂ ಗೊತ್ತಿರುತ್ತೆ. ಇವಾಗ ಎಲ್ಲ ಜಾಸ್ತಿ ತರ್ತಾರೆ, ಎಲ್ಲ ಚಿಕ್ಕ ಪುಟ್ಟದಾದರೂ ಪೇಟೆಲ್ಲಾದರೂ ತಂದು ಮಾಡ್ತಾರೆ ಒಳ್ಳೆಯದು ಅಂತ. ಆದರೆ ತುಂಬ ಬಾಳಿಕೆ ಬರಬೇಕು ಅಂದರೆ ನಾವು ಏನು ಮಾಡ್ತೀವಿ ನೋಡಿ, ಈ ಥರ ಎಷ್ಟು ಚೆನ್ನಾಗಾಗಿದೆ ನೋಡಿ. 10 ವರ್ಷ ಆದರೂ ಏನು ಹಾಳಾಗೋದಿಲ್ಲ. ಸ್ವಲ್ಪ ಹುಷಾರಾಗಿ ಇದು ಮಾಡಬೇಕು, ಬೀಳಿಸ್ಬಾರ್ದು, ಹಾಗೆಲ್ಲ ಇರುತ್ತೆ. ಈ ಥರ ಇದೆ ನೋಡಿ. ನಮ್ಮಲ್ಲಿ ಏನಾಗುತ್ತೆ ಗೊತ್ತಾ, ಈ ಗೇರು ಬೀಜ ಎಲ್ಲ ಮನೇಲಿ ಆಗುತ್ತಲ್ವ, ಅದನ್ನು ಸ್ವಲ್ಪ ಮಳೆಗಾಲಕ್ಕೆ ಮಕ್ಕಳಿಗೆ ಎಲ್ಲ ಅಂತ ಇಟ್ಕೊಂಡಿರ್ತೀವಿ ನಾವು. ಅದನ್ನೇ ಹಾಕಿ ಅದು ಹದ ಮಾಡೋದು ಮಣ್ಣಿನ ಪಾತ್ರೆಗೆ ನಾವು. ಈ ಥರ ಸ್ವಲ್ಪ ಆಗಿದೆ ನೋಡಿ. ಆದರೆ ಇದು ತುಂಬ ಹುಷಾರಾಗಿರಬೇಕು. ನಾನು ಸ್ವಲ್ಪ ಚಿಕ್ಕ ಕೋಲು ಇಟ್ಕೊಂಡಿದ್ದೆ ಫಸ್ಟು ಹುರಿಯೋಕೆ. ಈ ಥರ 2-3 ಪಾತ್ರೆ ತಂದಿದ್ದೆ ನಾನು. ಒಂದು ಮಾಡಿದ್ದು ತೋರಿಸಿದ್ದೆ, ಇವಾಗ ಈ ವಿಡಿಯೋದಲ್ಲಿ ಒಂದು ಮಾಡಿದ್ದು ತೋರಿಸಿದ್ದೆ ನೋಡಿ. ಇದು 3 ಒಟ್ಟು ಒಂದು 750-800 ರೂಪಾಯಿ ಆಯಿತು ಕೊಟ್ವಿ ನಾವು. ಮೊನ್ನೆ ಕೋಟೆಯಲ್ಲಿ ತಗೊಂಡಿದ್ದು. ಇವಾಗೆಲ್ಲ ಸ್ವಲ್ಪ ಮೊದಲಿನ ಥರ ಎಲ್ಲ ಸ್ವಲ್ಪ ರೇಟೆಲ್ಲ ಜಾಸ್ತಿ ಆಗಿದೆ. ಮೊದಲು ಸ್ವಲ್ಪ ಕಮ್ಮಿಗೆ ಸಿಗ್ತಿತ್ತು ಎಲ್ಲ. ಆದರೂ ಅವರಿಗೂ ಕೆಲಸ ತುಂಬ ಆಗುತ್ತಲ್ವ ಪಾಪ, ನಮಗೂ ಕೊಡಲಿಕ್ಕೇನು ಬೇಜಾರಾಗೋದಿಲ್ಲ ಇದೆಲ್ಲ ಅಲ್ವಾ, ಕೊಡ್ಬೋದಲ್ವ, ತುಂಬ ಕೆಲಸ ಆಗುತ್ತಲ್ವ ಅವ್ರಿಗೆ. 750 ಕೊಟ್ಟಿದ್ವಿ ಅನಿಸುತ್ತೆ. ಅಷ್ಟು ಕೊಡ್ಬೋದಾ 3ಕ್ಕೆ ಅಂತ ಒಂದು ಕಾಮೆಂಟ್ ಮಾಡಿ ತಿಳಿಸಿ ನನಗೆ, ಚೆನ್ನಾಗಿದೆ ಕೊಡ್ಬೋದಂತ. ಇದನ್ನು ನೋಡಿ, ಅದರದ್ದು ಎಣ್ಣೆ ದೂರದಿಂದ ಹಚ್ಕೋಬೇಕು. ಇದು ಏನು ಗೊತ್ತಾ, ಸಿಡಿಯುತ್ತೆ ತುಂಬ, ಹತ್ತಿರದಿಂದೆಲ್ಲ ಹೋಗಬಾರ್ದು. ನಾನು ಫಸ್ಟು ಒಂದು ದೊಡ್ಡ ಕೋಲ್ ಇಟ್ಕೊಂಡೆಲ್ಲ ತಿರುಗಿಸಿ ಆಮೇಲೆ ಅದು ಸ್ಕಿಪ್ ಮಾಡಿದೆ ವಿಡಿಯೋ, ತುಂಬ ಲೆಂತ್ ಆಗುತ್ತೆ ಅಂತ. ಈ ಥರ ಚಿಕ್ಕ ಇದರಲ್ಲಿ ಇವಾಗ ಹಚ್ತಾ ಇರೋದು ನೋಡಿ. ಆಮೇಲೆ ಹೊರಗಡೆ ತಗೊಂಡು ಹೋದೆ, ತುಂಬ ಹೊಗೆ ಬಂತು, ಒಳಗಡೆ ನಿಂತುಕೊಳ್ಳಿಕ್ಕೆ ಆಗಲಿಲ್ಲ, ಅಷ್ಟು ಹೊಗೆ ಇತ್ತು, ಕೆಮ್ಮೆಲ್ಲ ಬರ್ಲಿಕ್ಕೆ ಸ್ಟಾರ್ಟ್ ಆಯಿತು. ಅದಕ್ಕೆ ಆಮೇಲೆ ಹೊರಗಡೆ ತಗೊಂಡೋಗಿ ಚೆನ್ನಾಗಿ ಇದು ಮಾಡಿದೆ, ಚೆನ್ನಾಗಿ ಮತ್ತೆ ವಿಡಿಯೋ ಮಾಡೋಕ್ಕೂ ಕಾಣಿಸುತ್ತೆ ಅಲ್ವಾ. ಅದಕ್ಕೆ ಈ ಥರ ಮಾಡಿದರೆ ಮಾತ್ರ ನಿಮಗೆ 10 ವರ್ಷ ಆದರೂ ಏನಾಗೋದಿಲ್ಲ ನೋಡಿ. ತುಂಬ ಚೆನ್ನಾಗಿ ಬಾಳಿಕೆ ಬರುತ್ತೆ. ಹಿಂದಿನವರೆಲ್ಲ ಹೀಗೆ ಮಾಡೋದು. ಈ ಥರ ನೋಡಿ, ಇವಾಗ ಚೆನ್ನಾಗಿ ಕಾಣಿಸುತ್ತೆ ನೋಡಿ. ಇದಕ್ಕೆ ಹೊರಗಡೆ ತಗೊಂಡ್ಬಂದೆ. ಮತ್ತು ನೀವು ಈ ಕೆಳಗಡೆ ಹೀಗೆ ಮಣ್ಣಿನಲ್ಲಿ ಹುಲ್ಲಿನಲ್ಲೆಲ್ಲ ಇಟ್ಟು ಮಾಡಿದರೆ ಕೆಳಗಡೆ ಏನಾಗೋದಿಲ್ಲ. ಇಲ್ಲಾಂದರೆ ನಾವು ಹೀಗೆ ಎಲ್ಲ ಮಾಡುವಾಗ ಹೀಗೆ ಸಿಮೆಂಟ್ ಮೇಲೆ ಇಟ್ಕೊಂಡ್ರೆ ಮತ್ತೆ ಬುಡ ಸವೆದ ಹಾಗೆ ಆಗುತ್ತೆ ಅಲ್ವ. ಮಣ್ಣಿನ ಪಾತ್ರೆ ತುಂಬ ಹುಷಾರಾಗಿ ನೋಡ್ಕೊಳ್ಬೇಕು. ಹಾಗೆ ನೋಡ್ಕೊಂಡು ಹೀಗೆ ಮಾಡಿ ಹಾಗೆ ಇದ್ದರೆ ತುಂಬ ಹುಷಾರಾಗಿ ನೋಡ್ಕೊಳ್ಬೇಕು. ಹೀಗೆ ಮಾಡಿದ್ವಿ ಅಂತ ಕೆಳಗಡೆ ಬೀಳಿಸಿಬಿಟ್ರೆ ಒಡೆದೋಗ್ಬಿಡುತ್ತೆ. ಚೆನ್ನಾಗಿ ಇದು ಮಾಡಬೇಕು, ಜಾಗ್ರತೆ ಮಾಡಬೇಕು. ಆದರೂ ಸ್ವಲ್ಪ ಈಗ ಇದಾಗೋದೆಲ್ಲ ಕಮ್ಮಿ ಆಗುತ್ತೆ. ಏನಂದರೆ ಒಂದೊಂದು ಕಡೆ ಹಾಗೆ ಈ ಚಿಪ್ಪೆ ಏಳಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ಮತ್ತು ಹಾಗೆ ಮಧ್ಯೆ ಒಡೆದು ಥರ ಆಗುತ್ತೆ. ನಮ್ಮ ಕಡೆ ಬಿರಿ ಬಿಡೋದು ಅಂತ ಹೇಳೋದು ನಮ್ಮ ಭಾಷೆಯಲ್ಲಿ. ಆ ಥರ ಎಲ್ಲ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಮಣ್ಣಿನ ಪಾತ್ರೆ. ಹಾಗೆ ಒಂದೊಂದು ಕಡೆ ಹಾಗಾಗಿ ಎದ್ದೊದ್ದು ಹೋಗುತ್ತೆ. ಇವಾಗ ಏನಾದರೂ ಸ್ವಲ್ಪ ಚಿಕ್ಕ ಪುಟ್ಟದೇನಾದರೂ ತಾಗ್ತಂದರೆ ಅಲ್ಲಿಗೆ ಒಡೆದು ಬಿಡುತ್ತೆ. ಹಾಗೆಲ್ಲ ಆಗೋದು ಇಲ್ಲ. ಈ ಥರ ಮಾಡಿ ನೋಡಿ ನೀವು. ಅಂದರೆ ಈ ಥರ ಎಲ್ರಿಗೂ ಹೀಗೆ ಇರುವುದಿಲ್ಲ. ಇವಾಗ ಗೇರು ಬೀಜ ಇರುವುದಿಲ್ಲ, ಹಾಗೆ ಇದ್ರದ್ದೇ ಎಣ್ಣೆ ಅಂತ ಏನೋ ಸಿಗುತ್ತಂತೆ, ಗೇರು ಬೀಜದ್ದೇನೋ ಸಿಗುತ್ತೆ. ಅದು ನಮ್ಮಲ್ಲಿ ಮರಕ್ಕೆ ಎಲ್ಲ ಹಾಕಲಿಕ್ಕೆಲ್ಲ ತರ್ತಾರೆ. ಆದರೆ ತುಂಬ ಹುಷಾರಾಗಿರಬೇಕು ಮಾತ್ರ. ಅದು ತಂದರೂ ಅಷ್ಟೇ, ಈ ಥರ ನಾವು ಗೇರು ಬೀಜದಿಂದ ಮಾಡೋದಾದರೂ ಹಾಗೆ ತುಂಬ ಹುಷಾರಾಗಿರಬೇಕು ಮಾತ್ರ. ಕೈಗೆ ಎಲ್ಲಿ ತೆಗೆಸ್ಕೊಳ್ಬೇಕು, ಹಾಗೆ ಅದು ಸುಗುತ್ತೆ ಕೈ. ಬಿಸಿ ಇಲ್ಲ ಅಂದರೂ ಆ ಸೊನೆ ತಾಗಬಾರ್ದು. ನಾನೇನು ಮಾಡಿದೆ, ಇದನ್ನೆಲ್ಲ ಮಾಡಿ ಪಟ್ಟಂತ ಎಲ್ಲ ಒರೆಸಿ ತೊಳೆದು ಪಟ್ಟಂತ ತೆಂಗಿನ ಎಣ್ಣೆ ಹಚ್ಕೊಂಡೆ. ಹಾಗಾಗಿ ನನಗೆ ಏನಾಗಲಿಲ್ಲ. ಕೈ ಸ್ವಲ್ಪ ತಾಗುತ್ತೆ, ಎಷ್ಟು ತಾಗಬಾರ್ದು ಅಂದ್ರೂ ಹೀಗೆ ಮಾಡುವಾಗ ಹುಷಾರಾಗಿ ಮಾಡೋದಾದರೆ. ಆದರೆ ಹೀಗೆ ತೆಂಗಿನೆಣ್ಣೆ ಹಚ್ಕೊಂಡ್ರೆ ಅಲ್ಲೇ ಸರಿ ಹೋಗಿಬಿಡುತ್ತೆ. ಇದು ಮತ್ತು ಇನ್ನೊಂದು ದೋಸೆ, ಇದು ನೋಡಿ, ಓಡು ದೋಸೆ ಅಂತ ಮಾಡ್ತೀವಿ ನಮ್ಮ ಕಡೆ. ಅದಕ್ಕೆ ಒಂದು ತೊಗೊಂಡಿದ್ದು. ಅದಕ್ಕೆ ನಾನು ಬಿಸಿ ಮಾಡಲಿಕ್ಕೆ ಹೋಗಲಿಲ್ಲ. ಇದರಲ್ಲಿ ಇತ್ತಲ್ಲ ಕೊಯ್ಸಿ, ಇದರಲ್ಲಿ ಸೊನೆ ಜಾಸ್ತಿ ಬಂದಿತ್ತಲ್ಲ ಎಣ್ಣೆ ಥರ, ಅದನ್ನೇ ಸ್ವಲ್ಪ ಇದನ್ನು ಹಚ್ಚಿದೆ ಇದಕ್ಕೆ. ಆಮೇಲೆ ಇನ್ನೂ ಇದೆ ಹದ ಮಾಡೋದು, ಇಷ್ಟೇ ಅಲ್ಲ, ಇನ್ನು ಸೊಪ್ಪು ಎಲ್ಲ ಹಾಕಿ ನಾವು ಮತ್ತು ಈ ಅಂಬಲಿ ಹಾಕಿ ಕೊಯ್ಸ್ತೀವಿ. ತೇಳಿ ಅಂತ ಹೇಳೋದು ನಾವು, ಗಂಜಿ ಬಸಿತೀವಲ್ವ, ಅದನ್ನು ಹಾಕಿ ಎಲ್ಲ ಕೊಯ್ಯಬೇಕು. ಆದರೆ ಅದು ಮಾಡಲಿಲ್ಲ, ನೋಡುವ ಹಾಗೆ ಹಚ್ಚಿ ತಳಿ ಎಲ್ಲ ಹಾಗೆ ಇಟ್ಟೆ. ಅದನ್ನು ಇನ್ನೊಂದು ಪಾತ್ರೆ ಇದನ್ನು ಹೀಗೆ ಕೆರೆ ಬೀಜ ಹಾಕಿ ಹುರಿದು ಮಾಡಿದ್ದು. ಈ ಥರ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ. ಇದಕ್ಕೆ ಮತ್ತೆ ಇನ್ನೂ ಇದೆ. ಇದು ಇವಾಗ ಏನು ಮಾಡಬೇಕು, ಒಂದು 4 ದಿವಸ ಹೀಗೆ ಇಡಬೇಕು ನೀವು. ಈಗ ಪಟ್ಟಂತ ಏನು ಮತ್ತೆ ಹದ ಮಾಡಲಿಕ್ಕೆ ಹೋಗಬಾರ್ದು. ಇದನ್ನು ಹಾಗೆ 4 ದಿವಸ ಇಟ್ಟಿದ್ದೆ ನಾನು.
ಹೀಗೆ ಚೆನ್ನಾಗಿ ಎಳೆದು ಕುಟ್ಟುತ್ತೆ. ಒಳಗೆಲ್ಲ ಈ ಗೇರುಬೀಜದ ಸೊನೆ ಇದೆಯಲ್ಲ ಅದೆಲ್ಲ ಚೆನ್ನಾಗಿ ತಗೊಳುತ್ತೆ. ತುಂಬ ಸ್ಟ್ರಾಂಗ್ ಆಗುತ್ತೆ ಆವಾಗ ಚಗರು ಎಲ್ಲ. ಹಾಗೆ ಒಂದು 4 ದಿವಸ 5 ದಿವಸ ಬಿಟ್ಟಿದ್ದೆ ನಾನು, ತುಂಬ ಸ್ವಲ್ಪ ಚೆನ್ನಾಗಿ ಎಳ್ಕೊಳ್ಳಿ ಅಂತ. ಆಮೇಲೆ ಅದಕ್ಕೆ ನಮ್ಮ ಕಡೆ ಒಂದು ಶಳ್ಳೆ ಸೊಪ್ಪು ಅಂತ ಸಿಗುತ್ತೆ. ಅದನ್ನ ನೀವು ಅದು ಹಾಕಬೇಕು ಅಂತೇನಿಲ್ಲ, ಎಲ್ಲ ಕಡೆನೂ ಅದು ಸಿಗೋದಿಲ್ಲ. ಈ ಅನ್ನ ಮಾಡುವಾಗ ಇದಿರುತ್ತೆ ನೋಡಿ, ಅದರದ್ದು ತೆಳಿ ಅಂತ ಹೇಳೋದು ನಾವು. ಅದನ್ನು ಹಾಕಿ ಮತ್ತೆ ಪುನಃ ಕುದಿಸಿ ಇದು ಮಾಡಿದ್ದು. ಹಾಗೆ ಮಾಡಿದರೂ ಸಾಕು, ಆ ಎಲೆಯನ್ನು ಹಾಕಬೇಕು ಅಂತ ಏನಿಲ್ಲ. ನಮ್ಮ ಕಡೆ ಹಳ್ಳಿ ಅಲ್ವಾ, ಆ ಥರ ಎಲೆ ಎಲ್ಲ ಸಿಗುತ್ತೆ, ಅದಕ್ಕೆ ನಾವು ಹಾಕಿ ಕುದಿಸ್ತೀವಿ. ನೀವು ಇಲ್ಲ ಅಂದರೆ ಹಾಕಬೇಡಿ, ಬರೀ ಅನ್ನದ್ದು ಇದು ಬರುತ್ತಲ್ಲ, ಅನ್ನದಿಂದ ತೆಳಿ ಬರುತ್ತಲ್ಲ, ಅದನ್ನು ಹಾಕಿ ಕುದಿಸಿದ್ರೂ ಆಗುತ್ತೆ ಚೆನ್ನಾಗಿ. ನಮ್ಮಲ್ಲಿ ದೋಸೆ ಕಾವಲಿಗೂ ಸಹ ಹಾಗೆ ಮಾಡ್ತೀವಿ. ಅಂದರೆ ಏನಾದರೂ ಮಾಡಿ ದೋಸೆ ಕಾವಲಲ್ಲಿ ದೋಸೆ ಬರಲಿಲ್ಲ ಅಂದ್ರೂ ಆ ತೆಳಿ ಇದೆಯಲ್ಲ ಅದನ್ನು ರಾತ್ರಿ ಹಾಕಿ ಇಟ್ಟು ಬೆಳಿಗ್ಗೆ ಇದು ಮಾಡುವಾಗ ಚೆನ್ನಾಗಿ ಬರುತ್ತೆ. ರಾತ್ರಿ ಹಾಗೆ ಹಾಕಿ ಇಟ್ಟರೆ ಆಯಿತು ಕಾವಲಿಗೆ, ದೋಸೆ ಕಾವಲಿಗೆ. ಈ ಥರ ಈ ತೆಳಿ ನೋಡಿ, ಇದನ್ನು ಹಾಕಿ ಕುದಿಸೋದು ಇದಕ್ಕೆ. ಇವಾಗ ನೀವು ದೋಸೆ ಕಾವಲಿಗೆ ರಾತ್ರಿ ದೋಸೆ ಬರಲಿಲ್ಲ ಅಂದರೆ ಇದನ್ನು ಹಾಕಿ ಇಟ್ಟು ಮಲಗಿ, ಬಿಸಿ ಮಾಡೋದೇನು ಬೇಡ, ಬೆಳಿಗ್ಗೆ ದೋಸೆ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ. ಹಾಕಿ ನೋಡಿ, ನಾವು ಹಾಗೆ ಮಾಡ್ತೀವಿ. ಇದನ್ನು ಹಾಕಿ ಚೆನ್ನಾಗಿ ಇದು ಮಾಡಿದೆ ನಾನು, ಫುಲ್ ಹಾಕಿಟ್ಟು ಅದೇ ಸೊಪ್ಪು ಹೇಳಿದೆ ನೋಡಿ, ಅದೇ ಇದು, ಅದನ್ನು ಹಾಕಿ ಚೆನ್ನಾಗಿ ಕುದಿಸಿದ್ದೆ. ನೀವು ಸೊಪ್ಪಿಲ್ಲ ಅಂದರೆ ಇದನ್ನು ಮಾತ್ರ ಹಾಕಿ ಕುದಿಸಿ. ಮತ್ತು ಸ್ವಲ್ಪ ಇದಕ್ಕೆ ಟೈಮ್ ತೊಗೊಳುತ್ತೆ ಕುದಿಸಿ, ಹಾಗೆ ತೆಗೆದು ಎಸೆಯೋದೇನಲ್ಲ, ಹಾಗೆ ಇಡಿ. ನಾನು ತುಂಬ ಅದನ್ನೆಲ್ಲ ವೀಡಿಯೋ ಎಲ್ಲ ತೋರಿಸಲಿಲ್ಲ. ಇವಾಗ ಹೀಗೆ ಮುಚ್ಚಿಟ್ಟು ಸಮ ಕುದ್ದ ಮೇಲೆ ಇಳಿಸಿ ಹಾಗೆ ಇಟ್ಟಿದ್ದೆ. 1-2 ದಿವಸ ಹಾಗೆ ಇತ್ತು ಎಲ್ಲ ಪಾತ್ರೆನೂ. ಇದು ಹಾಗೆ ತಿಳಿ ಎಲ್ಲ ಇದು ಮಾಡಿಕೊಳ್ಳಿ ಅಂತ, ಎಳ್ಕೊಳ್ಳಿ. ಅದರ ಖನಿ ಅಂತ ಹೇಳ್ತೀವಿ ನಾವು. ಮಣ್ಣಿನ ಪಾತ್ರೆಯಲ್ಲಿ ಒಂಚೂರು ಸ್ಮೆಲ್ ಥರ ಬರುತ್ತೆ, ಇಲ್ಲಾಂದರೆ ಹೀಗೆಲ್ಲ ಮಾಡಲಿಲ್ಲ ಅಂದರೆ. ಇದನ್ನು ಹೀಗೆ 2 ದಿವಸ ಬಿಟ್ಟು ಹಾಗೆ ಇಟ್ಟು ಆಮೇಲೆ ನೀರು ಹಾಕಿ ಕುದಿಸಿ ಅಡುಗೆ ಮಾಡ್ಬೋದು. ಇಷ್ಟೇ ನೋಡಿ. ಚೆನ್ನಾಗಿದೆಯಾ? ಚೆನ್ನಾಗಿದ್ದರೆ ಕಾಮೆಂಟ್ ಮಾಡಿ ಹೇಳಿ ನನಗೆ. ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ನೋಡ್ತಾ ಇದ್ದರೆ ನನ್ನ ಚಾನೆಲ್ನ ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ.